ಹಾಯ್ ಫುಡ್ ಲವರ್ಸ್. ಇವತ್ತು ನಾನು ಮಾಡ್ತಾ ಇರೋದು ಟಿಫನ್ಗೆ ಅಂತ ವಾಂಗಿಬಾತ್. ಇದಕ್ಕೆ ಈಗ ಸ್ಟವ್ ಹಚ್ಕೊಳ್ಳೋಣ. ವಾಂಗಿಬಾತ್ ಗೊಜ್ಜಿಗೆ ಅಂದ್ಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಅದಕ್ಕೆ ಕಡಲೆ ಬೀಜ ಹಾಕಿ ಹುರಿತಾ ಇದ್ದೀನಿ. ಹುರಿದು ಒಂದು ಬೌಲಲ್ಲಿ ಹಾಕ್ಕೊಂಡೆ. ಹೀಗೆ ಈ ಥರ ಮಾಡಿದ್ರೆ ಕಡಲೆ ಬೀಜ ಮೆತ್ತೆಯಾಗಿರೋದಿಲ್ಲ ತಿನ್ನೋಕ್ಕೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಕರಿಬೇವು. ಈಗ ಇದಕ್ಕೆ ನಾನು ಕಟ್ ಮಾಡಿರೋ 4 ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಕೆಂಪಾಗೋ ತನಕ ಬಾಡಿಸ್ಕೊತಿದ್ದೀನಿ. ಈರುಳ್ಳಿ ಆದಮೇಲೆ ಒಂದು 4 ಟೊಮೊಟೊ, ಹಣ್ಣಾಗಿರೋ ಟೊಮೊಟೊ ತೊಗೊಂಡು ಹುಳಿ ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಹಸಿ ಎಲ್ಲ ಹೋಗೋ ತನಕ ಬಾಡಿಸ್ಕೊತಿದ್ದೀನಿ. ಈಗ ನಾನು ಇದಕ್ಕೆ ಕಟ್ ಮಾಡಿ ತೊಳೆದಿರೋ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಬದನೆಕಾಯಿದು. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯೋ ತನಕ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಬದನೆಕಾಯಿ ಎಲ್ಲ ಬೆಂದಿದೆ ಅಂತ ಆದಮೇಲೆ 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ವಾಂಗಿಬಾತ್ ಪೌಡರ್, MTR ಅವ್ರದ್ದು ವಾಂಗಿಬಾತ್ ಪೌಡರ್ನ 2 ಪ್ಯಾಕ್ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಜಾಸ್ತಿ MTR ಅಥವಾ ತೇಜನೇ ಯೂಸ್ ಮಾಡೋದು ಪೌಡರ್ಸ್ಗಳು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಮುಂಚೆನೇ ಏನು ಹುರಿದು ಇಟ್ಟಿದ್ದೆ ಕಡಲೆ ಬೀಜ, ಅದನ್ನ ಈಗ ಕೊನೆಯಲ್ಲಿ ಹಾಕ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಕಡಲೆ ಬೀಜ ಕ್ರಿಸ್ಪಿಯಾಗಿರುತ್ತೆ. ಈಗ ನಾನು ಅನ್ನ ಹಾಕ್ಕೊಂಡು ಗೊಜ್ಜಿನ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ರೆಡಿ ಆಗಿದೆ ವಾಂಗಿಬಾತ್. ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.